ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಆಲೂಗೆಡ್ಡೆ ಚಿಪ್ಸನ್ನು ತುಂಬ ಸಿಂಪಲ್ಲಾಗಿ ಸರಳವಾಗಿ ಹಾಗೆ ಬೇಕ್ರಿಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಟೇಸ್ಟಿಯಾಗಿ ಯಾವ ರೀತಿ ಮನೇಲಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಆಲೂಗೆಡ್ಡೆ ಚಿಪ್ಸನ್ನು. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ತೆಳುವಾಗಿ ನೋಡಿದ್ರೆ ಕಾಣಿಸ್ತಾ ಇದೆ ಎಷ್ಟು ತೆಳುವಾಗಿದೆ ಚಿಪ್ಸ್ ಅಂತಂದ್ಬಿಟ್ಟು. ಅಷ್ಟು ತೆಳುವಾಗಿ ಮನೇಲಿ ಯಾವ ರೀತಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ತಡೆಯಾಕೆ ಮಾಡೋದು ಬನ್ನಿ. ಆಲೂಗೆಡ್ಡೆ ಚಿಪ್ಸನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಈಗ ನೋಡ್ಕೊಂಬರೋಣ. ನೋಡಿ, ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಾವು ಮಾಮೂಲಿಗೆ ಆಲೂಗೆಡ್ಡೆ ಪಲ್ಯ ಮಾಡ್ತೀವಲ್ಲ ಆ ಥರ ತೊಗೊಳೋದಲ್ಲ ಆಲೂಗೆಡ್ಡೆ ಚಿಪ್ಸನ್ನು. ನೋಡಿ, ಚಿಪ್ಸ್ ಮಾಡೋದಕ್ಕೆ ಆಲೂಗೆಡ್ಡೆ ಇರುತ್ತೆ, ಅದನ್ನು ಕೇಳಿದ್ರೆ ಅಂಗಡಿಗಳಲ್ಲಿ ಕೊಡ್ತಾರೆ. ನೋಡಿ, ಇದು ನೋಡಿದ್ರೆ ಗೆಣಸ್ ಥರ ಇದೆ, ಸ್ವೀಟ್ ಗೆಣಸ್ ಥರ ಇದೆ. ಆ ಥರ ಗುಂಡು ಗುಂಡಾಗಿದೆ ಅಷ್ಟೇ. ಕಲರ್ ಮಾತ್ರ ಅದೇ ಥರ ಇದೆ, ಸ್ವೀಟ್ ಪಟೋಟ ಎಲ್ಲ ಇರುತ್ತಲ್ಲ ಆ ಥರ ಇದೆ. ಈ ಥರ ಆಲೂಗೆಡ್ಡೆ ತಗೊಂಡು ನಾವು ಚಿಪ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ತೊಳೆದ್ಬಿಟ್ಟು ಮಣ್ಣು ಎಲ್ಲ ಇರೋದನ್ನೆಲ್ಲ ತಕ್ಕೊಬೇಕಾಗುತ್ತೆ. ಮೇಲ್ಗಡೆ ಎಲ್ಲ ಮಣ್ಣಿರುತ್ತಲ್ವ, ಹೀಗೆ ಚಿಪ್ಸ್ ಮಾಡೋ ಮಣೆಯಿಂದ ನಾವು ತುರ್ಕೊಬೇಕಾಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ನೋಡಿ, ತುರಿದ್ರೆ ಬರ್ತಾ ಇರುತ್ತೆ. ಎಷ್ಟು ತೆಳುವಾಗಿ ತುರ್ಕೊಬೋದು ಅಷ್ಟು ತೆಳುವಾಗಿ ಬರುತ್ತೆ. ನೋಡಿ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ನಾವು ಚಿಪ್ಸ್ ಅಂಗಡಿಗಳಲ್ಲೆಲ್ಲ ಎಣ್ಣೆಗೆ ಡೈರೆಕ್ಟಾಗಿ ಬಿಡ್ತಾರೆ. ನಾನು ಇವತ್ತು ನೋಡಿ ಪ್ಲೇಟ್ಗೆಲ್ಲ ಹಾಕ್ಕೊಂಡು ಹಾಗೆಯೇ ತುರಿದ್ಬಿಟ್ಟು ಆಮೇಲೆ ಸ್ವಲ್ಪನೇ ಎಣ್ಣೆಗೆ ಬಿಡ್ತೀನಿ. ನೋಡಿ, ಇಷ್ಟು ತೆಳುವಾಗಿ ಕಾಣಿಸ್ತಾ ಇದೆ. ನೋಡಿ, ಇಷ್ಟು ಸಣ್ಣದಾಗಿ ಲೇಯರ್ ಎಲ್ಲ ಬರ್ತಾ ಇದೆಯಲ್ಲ ಅದೇ ರೀತಿ ಮಾಡ್ಕೊಳ್ಳೋದು. ನಾವು ಚಾಕೋಲಿ ಎಲ್ಲ ಕಟ್ ಮಾಡಿದ್ರೆ ಅಷ್ಟು ಬರೋದೇ ಇಲ್ಲ. ನೋಡಿ, ಈಗ ಎಲ್ಲ ತುರಿದಿಟ್ಕೊಂಡಾದ್ಮೇಲೆ ಎಲ್ಲ ಒಂದೊಂದೇ ಬಿಡಿಸ್ಕೊಬೇಕಾಗುತ್ತೆ. ಬಿಡಿಸಾದ್ಮೇಲೆ ಒಂದೊಂದೇ ಹಾಕ್ಕೊಬೇಕು, ಇಲ್ಲಾಂದ್ರೆ ಒಂದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ನಾನು ಎಣ್ಣೆ ಕರೆದು ಇಟ್ಕೊಂಡಿದ್ದೆ, ಎಣ್ಣೆ ಎಲ್ಲ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆಲ್ಲನ ತೋರಿಸ್ತಾ ಇದ್ದೀನಿ. ನೋಡಿ, ಒಂದೊಂದೇ ನೋಡ್ಕೊಂಡು ಹಾಕ್ಕೊಬೇಕು. ಎಲ್ಲನ ಅಂಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ತೆಗೆಯೋದು ಕಷ್ಟ ಆಗುತ್ತೆ. ಮತ್ತು ಎಲ್ಲ ಒಂದೇ ಸಮನಾಗಿ ಚಿಪ್ಸ್ ಎಲ್ಲ ಒಂದೇ ಸಮನಾಗಿ ಹದವಾಗಿ ಆಗಬೇಕಲ್ವ, ಅದಕ್ಕೋಸ್ಕರ ಒಂದೊಂದೇ ನೋಡಿಕೊಂಡು ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ. ಈ ಥರ ಇವತ್ತು ಮಾಡಿ ಸಿಂಪಲಾಗಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಥರ ಯಾವ ರೀತಿ ಚಿಪ್ಸ್ನೆಲ್ಲನ ಕರಿಬೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಆ ಫ್ರೆಂಡ್ ಹೇಳಿದ್ರು ನಾವು ಈಗ ಮಾಡಿದ್ದೆ ಅಂತಂದ್ಬಿಟ್ಟು, ಆಗಲ್ಲ ಆಲೂಗೆಡ್ಡೆ ಚಿಪ್ಸ್ ಮಾಡೋದು, ಇನ್ನು ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ಮಾಡಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಹೇಳಿದ್ರಲ್ಲ ಅದೇ ರೀತಿ ಮಾಡಿ ತೋರಿಸ್ತೀನಿ. ಅದನ್ನು ತುಂಬ ಚೆನ್ನಾಗಿ ಸಿಂಪಲ್ಲಾಗಿರುತ್ತೆ. ಹಾಗೆ ನಾವು ಆಲೂಗೆಡ್ಡೆ ತುರಿದ್ಬಿಟ್ಟು ಅವರು ಉಪ್ಪು ಹಾಕ್ಬಿಟ್ಟು ಒಣಗಿಸಿ ಅಂತ ಹೇಳಿದ್ದಾರೆ. ಒಣಗಿಸಾದ್ಮೇಲೆ ಕರಿಯೋದ್ರಿಂದ ನಮಗೆ ಬೇಕಾದಾಗ ಕರ್ಕೊಬೋದು. ನೋಡಿ, ಹೀಗೆ ಕರೆದಾದ್ಮೇಲೆ ಈಗ ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಬೇಕು ಅಂದರೆ ಅರಿಶಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಖಾರ ಹಾಕ್ಕೊಂಡು ಈಗ ಬಿಸಿ ಇರಬೇಕಾದ್ರೇ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ ಸರಳವಾಗಿ ಹಾಗೆ ಟೇಸ್ಟಿಯಾಗಿ ಆಲೂಗೆಡ್ಡೆ ಚಿಪ್ಸ್ನ ಮನೇಲಿ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ಲಾಗಿ ಮಾಡಿ ಆಲೂಗೆಡ್ಡೆ ಚಿಪ್ಸ್ನ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ತುಂಬ ದಿನಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ದಯವಿಟ್ಟು ನನ್ನ ಕ್ಷಮಿಸಿ. ನೆಕ್ಸ್ಟು ಆಗಿಂದಾಗೆ ಸಿಗ್ತಾ ಇರೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈ ಚಿಪ್ಸಿನ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋಕ್ಕೊಂದು ಲೈಕು ಹಾಗೆ ಶೇರು, ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ಸಿಗೋಣ.